ಪಶ್ಚಿಮ ಏಷ್ಯಾದಲ್ಲಿ ಮಹಾಯುದ್ಧದ ಭೀತಿ, ಅಮೆರಿಕ ಮತ್ತು ಇರಾನ್ ನಡುವೆ ತಾರಕಕ್ಕೇರಿದ ಭೀಕರ ಸಂಘರ್ಷ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗಿನ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತಿಯಾಗಿ ಅಮೆರಿಕ ಸೇನೆ ಭಾನುವಾರ ಬೆಳಗಿನ ಜಾವ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ನೆಲೆಗಳ ಮೇಲೆ ಹೆವಿ ಬಂದರ್ ಅಬ್ಬಾಸ್, ಜಸ್ಕ್ ಸೇರಿದಂತೆ ಇರಾನ್ನ ಪ್ರಮುಖ ತಾಣಗಳ 140ಕ್ಕೂ ಹೆಚ್ಚು ಯುದ್ಧ ಗುರಿಗಳನ್ನು ಅಮೆರಿಕದ ಯುದ್ಧ ವಿಮಾನಗಳು ಸಂಪೂರ್ಣ ಧ್ವಂಸಗೊಳಿಸಿವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಭೀಕರ ಕ್ಷಿಪಣಿ ದಾಳಿ ಆರಂಭಿಸಿದ್ದು, ಬಹ್ರೇನ್, ಕುವೈತ್, ಕತಾರ್ ಮತ್ತು ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳತ್ತ ಸರಣಿ ಕ್ಷಿಪಣಿಗಳನ್ನು ಹಾರಿಸಿದೆ. ಪರಿಣಾಮ ಕೊಲ್ಲಿ ರಾಷ್ಟ್ರಗಳಾದ್ಯಂತ ವಾಯುದಾಳಿಯ ಎಚ್ಚರಿಕೆಯ ಸೈರನ್ಗಳು ಮೊಳಗಿವೆ. ಇದೇ ಬೆನ್ನಲ್ಲೇ ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣ ಬಂದ್ ಮಾಡಿರುವುದಾಗಿ ಇರಾನ್ ಘೋಷಿಸಿದೆ. ಆದರೆ ಈ ಮಾರ್ಗ ಮುಕ್ತವಾಗಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಸೇನೆ ಸ್ಪಷ್ಟಪಡಿಸಿದ್ದು, ಇರಾನ್ನ ಸವಾಲನ್ನು ಎದುರಿಸಲು ಅಮೆರಿಕನ್ ಪಡೆಗಳು ಸನ್ನದ್ಧವಾಗಿವೆ. ಒಪ್ಪಂದದ ಹಂತಕ್ಕೆ ಬಂದು ಇರಾನ್ ಬೆನ್ನಿಗೆ ಇರಿದಿದೆ ಎಂದು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಗುಡುಗಿದ್ರೆ, ಇರಾನ್ ಕೂಡ ತಿರುಗೇಟನ್ನ ನೀಡಿದೆ.